ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ವೃಶ್ಚಿಕ ರಾಶಿಯವರೇ, ಜುಲೈ ತಿಂಗಳು ನಿಮ್ಮ ಜೀವನದಲ್ಲಿ ಹೊಸ ಬದಲಾವಣೆಗಳಿಗೆ ನಾಂದಿಯಾಡುವ ಸಮಯವಾಗಿರಬಹುದು. ಹೊಸ ಅವಕಾಶಗಳು, ಹೊಸ ಆರಂಭಗಳು ನಿಮ್ಮತ್ತ ಬರಬಹುದು. ಕೆಲವೊಮ್ಮೆ ಜೀವನವೇ ಹೊಸ ದಿಕ್ಕಿನಲ್ಲಿ ಸಾಗುತ್ತಿರುವ ಅನುಭವ ನಿಮಗೆ ಆಗಿರಬಹುದು. ಜ್ಯೋತಿಷ್ಯದ ಪ್ರಕಾರ ಈ ತಿಂಗಳಲ್ಲಿ ಕೆಲವು ಪ್ರಮುಖ ಗ್ರಹಗಳ ಚಲನವಲನ ಬದಲಾಗಿರುವುದರಿಂದ ಅದರ ಸಕಾರಾತ್ಮಕ ಪರಿಣಾಮ ನಿಮ್ಮ ಜೀವನದ ಮೇಲೂ ಕಾಣಿಸಬಹುದು. ಈಗಾಗಲೇ ಕೆಲವು ಒಳ್ಳೆಯ ಸೂಚನೆಗಳು ನಿಮಗೆ ಸಿಗಲು ಆರಂಭವಾಗಿರಬಹುದು. ಒಟ್ಟಾರೆ ಹೇಳುವುದಾದರೆ, ಜುಲೈ ತಿಂಗಳು ನಿಮಗೆ ಹೊಸ ಭರವಸೆ, ಹೊಸ ಉತ್ಸಾಹ ಮತ್ತು ಒಳ್ಳೆಯ ಅವಕಾಶಗಳನ್ನು ತರುವ ಸಾಧ್ಯತೆ ಇದಾಗಿದೆ. ಹಾಗಾಗಿ ಈ ತಿಂಗಳನ್ನು ಆತ್ಮವಿಶ್ವಾಸದಿಂದ ಸ್ವಾಗತಿಸಿ. ಅದು ಅಲ್ಲಿದ್ದರೆ ಅಂತ್ಯವೂ ಚೆನ್ನಾಗಿರುತ್ತದೆ. ಈ ರಾಶಿಯವರಿಗೆ ಇಲ್ಲಿ ಆರಂಭವ ಚೆನ್ನಾಗಿರುತ್ತದೆ. ಏಕೆಂದರೆ ನಾನು ಈ ಜಾತಕವನ್ನು ಜುಲೈ 1ರಂದು ಚಂದ್ರನ ಚಿಹ್ನೆಗಾಗಿ, ಈ ಮಾಹಿತಿಯು ನಿಮ್ಮ ರಾಶಿಚಕ್ರ, ಚಂದ್ರನ ಚಿಹ್ನೆ ಮತ್ತು ಜನ್ಮ ಚಿಹ್ನೆಯನ್ನು ಆಧರಿಸಿದೆ. ಇಲ್ಲಿ ಚಂದ್ರನ ಸಂಚಾರ ನಡೆಯುತ್ತಿದೆ. ಮನಸ್ಸು ತುಂಬ ಸಂತೋಷವಾಗಿರುತ್ತದೆ. ಈ ರಾಶಿಯವರಿಗೆ 5 ದೊಡ್ಡ ಒಳ್ಳೆಯ ಸುದ್ದಿಗಳು ಸಿಗಲಿವೆ. ಇದರೊಂದಿಗೆ ಜುಲೈ ತಿಂಗಳಲ್ಲಿ ಅಂತಹ 3 ಜನರು ಆಗಮಿಸುತ್ತಾರೆ. ಅವರು ನಿಮ್ಮ ಜೀವನವನ್ನು ಪರಿವರ್ತಿಸಲಿದ್ದಾರೆ. ಅವರು ನಿಮ್ಮ ಜೀವನವನ್ನು ಸಂಪೂರ್ಣವಾಗಿ ಬದಲಾಯಿಸಲಿದ್ದಾರೆ. ಮತ್ತು ಕೆಲವು ಜನರು ಒಂದೇ ಆಗಿರುತ್ತಾರೆ, ಏಕೆಂದರೆ ರಾಹು ಗ್ರಹವು 12ನೇ ಮನೆಯಲ್ಲಿ ಕುಳಿತು ಸಕ್ರಿಯವಾಗಿದೆ. ಆದ್ದರಿಂದ 12ನೇ ಮನೆ ಬುಧನ ಶತ್ರುಗಳದ್ದಾಗಿದೆ. ಯಾವುದೋ ಒಂದು ಶತ್ರುಗಳು ಇಲ್ಲಿ ಪಿತೂರಿ ನಡೆಸಲು ಹೊರಟಿದ್ದಾರೆ. ನಾವು ಅವರಿಂದ ನಮ್ಮನ್ನು ಹೇಗೆ ರಕ್ಷಿಸಿಕೊಳ್ಳುತ್ತೇವೆ, ನಾವು ಯಾವ ವಿಶೇಷ ಪರಿಹಾರವನ್ನು ಬಳಸುತ್ತೇವೆ ಮತ್ತು ಅದೇ ಸಮಯದಲ್ಲಿ ನೀವು ಈಗ ನಿಮ್ಮ ಕಠಿಣ ಪರಿಶ್ರಮದ ಪ್ರತಿಫಲವನ್ನು ಪಡೆಯುತ್ತೀರಿ. ಹೇಗೆ? ಗುರುವು ಪ್ರಸ್ತುತ ಶನಿಯ ದೃಷ್ಟಿಯಲ್ಲಿರುವುದರಿಂದ ಶನಿಯು ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ನಿಮಗೆ ನೀಡಲಿದ್ದಾನೆ ಮತ್ತು ನಾನು ಅದನ್ನು ಸಾಗುತ್ತಿರುವ ಸ್ಥಾನ ಮತ್ತು ನಕ್ಷತ್ರ ಪುಂಜವನ್ನು ವಿವರಿಸದಿದ್ದರೆ ವಿಡಿಯೋ ಸಾಕಷ್ಟು ಉದ್ದವಾಗುತ್ತದೆ. ಹೇಗಾದರೂ ಶನಿಯು ಈಗ ನಿಮಗೆ ಶುಭ ಫಲಿತಾಂಶಗಳನ್ನು ನೀಡುತ್ತದೆ, ಏಕೆಂದರೆ ಅದು ಜುಲೈ 27ರಿಂದ ಹಿಮ್ಮುಖವಾಗಿರುತ್ತದೆ. ಅದಕ್ಕಾಗಿಯೇ ನಾನು ಈ ಚಿಹ್ನೆಯನ್ನು ರಚಿಸಿದ್ದೇನೆ. ನಿಮ್ಮ ಜೀವನದಲ್ಲಿ ಹಲವು ಶುಭ ಫಲಿತಾಂಶಗಳು ಇರುತ್ತವೆ ಮತ್ತು ಸಂತೋಷವು ಈಗ ನಿಮ್ಮ ಮನೆಯ ಬಾಗಿಲಿನಲ್ಲಿದೆ. ಅವು ಒಂದರ ನಂತರ ಒಂದರಂತೆ ಬರಲಿವೆ. ಆದರೆ ಸ್ವಲ್ಪ ಎಚ್ಚರದಿಂದಿರಿ. ಕೆಲವು ಪಿತೂರಿಗಳು ನಡೆಯುತ್ತಿವೆ. ಅವುಗಳನ್ನು ತಪ್ಪಿಸಲು ಈ ರಾಶಿಯವರೇ ಕೊನೆಯವರೆಗೂ ವಿಡಿಯೋವನ್ನು ನೋಡಿ. ನೀವು ಅವರನ್ನು ಓಡಿಸಿದ್ದೀರಿ ಅಥವಾ ಅರ್ಧ ದಾರಿಯಲ್ಲೇ ಬಿಟ್ಟಿದ್ದೀರಿ. ಆದ್ದರಿಂದ ನೀವು ತಿಂಗಳ ಆರಂಭದಲ್ಲಿ ಕೆಲವು ತಪ್ಪು ವಿಷಯಗಳಲ್ಲಿ ಸಿಕ್ಕಿಹಾಕಿಕೊಳ್ಳುವ ಸಾಧ್ಯತೆ ಇದೆ ಮತ್ತು ನಂತರ ನೀವು ವಿಷಾದಿಸುತ್ತೀರಿ. ನಾನು ಈ ವಿಡಿಯೋವನ್ನು ನೋಡಿದ್ದರೆ ನಾನು ಇಂದು ಈ ತಪ್ಪನ್ನು ಮಾಡುತ್ತಿರಲಿಲ್ಲ, ಏಕೆಂದರೆ ಎಲ್ಲೋ ಅಥವಾ ಇನ್ನೊಂದರಲ್ಲಿ ಒಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ತಪ್ಪುಗಳಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾನೆ. ಅವನು ತಪ್ಪುಗಳನ್ನು ಮಾಡುವ ಮೂಲಕ ಸಿಕ್ಕಿಹಾಕಿಕೊಳ್ಳುತ್ತಾನೆ ಮತ್ತು ಅವನು ತನ್ನ ತಪ್ಪುಗಳಿಂದ ಕಲಿಯುತ್ತಾನೆ. ಆದ್ದರಿಂದ ಇಲ್ಲಿ ಗ್ರಹಗಳ ಸಂಚಾರವನ್ನು ನೋಡಿ. ಲಗ್ನ, ನಿಮ್ಮ ಮನೆಯಲ್ಲಿ ಶನಿ ಗ್ರಹವಿದೆ. ನಿಮ್ಮ ಧೈರ್ಯಶಾಲಿ ಮನೆಯಲ್ಲಿ ಮಂಗಳ ಗ್ರಹವು ಸಾಗುತ್ತಿದೆ. ಮೀನ, ಸೂರ್ಯ ನಿಮ್ಮ 4ನೇ ಮನೆಯಲ್ಲಿ ಸಾಗುತ್ತಿದ್ದಾನೆ. ಬುಧ, ಶುಕ್ರ, ಗುರು ಮತ್ತು ಬುಧ ಗ್ರಹಗಳು ಸಹ ನಿಮ್ಮ 5ನೇ ಮನೆಯಲ್ಲಿ ಹಿಮ್ಮುಖವಾಗಿವೆ. ಇದರಿಂದ ನೀವು ಯಾವ ಶುಭ ಮತ್ತು ಅಶುಭ ಪರಿಣಾಮಗಳನ್ನು ನೋಡುತ್ತೀರಿ? ರಾಹು ಮತ್ತು ಕೇತು ನಿಮ್ಮ 6ನೇ ಮನೆಯಲ್ಲಿ ಮತ್ತು 12ನೇ ಅಕ್ಷದಲ್ಲಿ ಸಾಗುತ್ತಿದ್ದಾರೆ. ಹಾಗಾದರೆ ಯಾವುದೇ ಪ್ರಮುಖ ಬದಲಾವಣೆಗಳು ಬರುತ್ತಿವೆಯೇ? ಯಾವ ರಹಸ್ಯಗಳು ಬಹಿರಂಗಗೊಳ್ಳುತ್ತವೆ? ಮತ್ತು ಈ ರಾಶಿಯವರಿಗೆ ಈ ತಿಂಗಳು ನೀವು ಜನರಿಂದ ಮರೆಮಾಡಬೇಕಾದ ಯಾವುದೋ ವಿಷಯಗಳಿವೆ. ಇಲ್ಲದಿದ್ದರೆ ನಿಮ್ಮ ಕೆಲಸ ಹಾಳಾಗುತ್ತದೆ. ನೀವು ಎಲ್ಲ ಮಾಹಿತಿಯನ್ನು ಒಂದೊಂದಾಗಿ ಪಡೆಯುತ್ತೀರಿ. ನೀವು ಅದನ್ನು ಪಡೆಯಲಿದ್ದೀರಿ ಮತ್ತು ಈ ರಾಶಿಯವರೇ ಈ ಚಾನಲ್ನಲ್ಲಿ ನಿಮ್ಮ ಜಾತಕದ ಬಗ್ಗೆ ಎಲ್ಲ ಪ್ರಮುಖ ವಿಡಿಯೋಗಳನ್ನು ನೀವು ಪಡೆಯುತ್ತಲೇ ಇರುತ್ತೀರಿ.
ಆದ್ದರಿಂದ ಚಾನಲ್ಗೆ ಚಂದಾದಾರರಾಗಲು ಮತ್ತು ಬೆಲ್ಲೈಕನ್ನನ್ನು ಒತ್ತಲು ಮರೆಯಬೇಡಿ. ಇದಲ್ಲದೆ ನೀವು ವಿಡಿಯೋವನ್ನು ಹೆಚ್ಚು ಇಷ್ಟಪಟ್ಟು ಪ್ರಚಾರ ಮಾಡಿದಷ್ಟು ಈ ಅಮೂಲ್ಯವಾದ ಮಾಹಿತಿಯು ಜೀವನದಲ್ಲಿ ತುಂಬ ಕಷ್ಟಪಡುತ್ತಿರುವ ಈ ರಾಶಿಯವರಿಗೆ, ನಿಮ್ಮ ಕುಟುಂಬ ಮತ್ತು ಸ್ನೇಹಿತರಿಗೆ ತಲುಪುತ್ತದೆ. ಆದ್ದರಿಂದ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ಪ್ರಚಾರ ಮಾಡಿ. ಇದರಿಂದ ಹೆಚ್ಚಿನ ಜನರು ಈ ವಿಡಿಯೋವನ್ನು ವೀಕ್ಷಿಸಬಹುದು ಮತ್ತು ನಾನು ಹಂಚಿಕೊಳ್ಳುತ್ತಿರುವ ಪರಿಹಾರಗಳನ್ನು ಬಳಸಬಹುದು. ಅದಕ್ಕೂ ಮೊದಲು ಜೈ ಶ್ರೀರಾಮ್ ಎಂದು ಕಾಮೆಂಟ್ ಮಾಡಿ. ಅವನನ್ನು ಪಿತೂರಿಗಳಿಂದ ರಕ್ಷಿಸಬೇಕು. ಈಗ ನಾವು ಈ ರಾಶಿಯವರ ಬಗ್ಗೆ ಮಾತನಾಡುತ್ತೇವೆ. ಶನಿ ದೇವರು ನಿಮಗೆ ನೀಡಲಿರುವ ಮೊದಲ ಒಳ್ಳೆಯ ಸುದ್ದಿ. ಜುಲೈ 27ರಿಂದ ಶನಿಯು ಹಿಮ್ಮುಖವಾಗಲಿರುವುದರಿಂದ ನಾನು ಪ್ರತ್ಯೇಕ ವಿಡಿಯೋವನ್ನು ಮಾಡುತ್ತೇನೆ. ಆದರೆ ಈಗ ಗುರುವಿನ 9ನೇ ದೃಷ್ಟಿ ಶನಿಯ ಮೇಲೆ ಇದೆ ಮತ್ತು ಯಾವ ನಕ್ಷತ್ರ ಪುಂಜದಲ್ಲಿ ಯಾವ ದಿಕ್ಕಿನತ್ತ ಶನಿ ಸಾಗುತ್ತಿದ್ದಾನೋ ಅದು ನಿಮ್ಮ ಎಲ್ಲ ಕರ್ಮಗಳನ್ನು ಗಣನೆಗೆ ತೆಗೆದುಕೊಂಡಿದೆ. ಕಳೆದ 2.5 ವರ್ಷಗಳಲ್ಲಿ ನೀವು ಏನೇ ಅನುಭವಿಸಿದ್ದೀರಿ ರಾಶಿಯವರೇ, ಅದು ಉದ್ಯೋಗ, ಆರ್ಥಿಕ ಸಮಸ್ಯೆಗಳು, ಆರೋಗ್ಯದ ಕಾರಣದಿಂದಾಗಿರಲಿ, ನೀವು ತುಂಬ ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ನೀವು ಕಷ್ಟಪಟ್ಟು ಕೆಲಸ ಮಾಡಿದ್ದೀರಿ, ನಿಮ್ಮ ಕೆಲಸ ಮುಗಿಯುತ್ತಿತ್ತು. ಆದರೆ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕಂತೆ ಕೂಲಿ ಸಿಗುತ್ತಿರಲಿಲ್ಲ. ನಿಮ್ಮ ಸಾಲ ಹೆಚ್ಚಿತ್ತು. ಒಂದು ಸಾಲವನ್ನು ಮರುಪಾವತಿಸಲು ನೀವು ಇನ್ನೊಂದು ಸಾಲವನ್ನು ಮಾಡಬೇಕಾಯಿತು. ಆದರೆ ನಿಮ್ಮ ಆದಾಯವು ಸಾಲವನ್ನು ಮರುಪಾವತಿಸಲು ಸಾಕಾಗುತ್ತಿರಲಿಲ್ಲ. ಅಂತಹ ಸಮಸ್ಯೆಗಳಿಂದಾಗಿ ನೀವು ರಾತ್ರಿಯಲ್ಲಿ ಇದ್ದಕ್ಕಿದ್ದಂತೆ ಎಚ್ಚರಗೊಳ್ಳುತ್ತೀರಿ. ನಿಮಗೆ ವಿಚಿತ್ರ ಕನಸುಗಳು ಬೀಳುತ್ತವೆ. ಆದರೆ ಜುಲೈ 1ರಿಂದ ಈ ರಾಶಿಯವರು ವಿಶ್ವದಿಂದ ಅಂತಹ ಚಿಹ್ನೆಯನ್ನು ಪಡೆಯಲಿದ್ದಾರೆ. ದೇವರಿಂದ ಅಂತಹ ಚಿಹ್ನೆ. ಇಲ್ಲಿ ಶನಿಯ ಆಶೀರ್ವಾದದಿಂದ ನೀವು ಅಂತಹ ಶುಭ ಚಿಹ್ನೆಗಳನ್ನು ಪಡೆಯಲಿದ್ದೀರಿ. ನಿಮ್ಮ ಕನಸಿನ ಮೂಲಕ ಕೆಲವರು ತಮ್ಮ ಕನಸಿನಲ್ಲಿ ದೇವಾಲಯಗಳನ್ನು ನೋಡುತ್ತಿರಬಹುದು. ಅವರು ಎತ್ತರದ ಪರ್ವತಗಳನ್ನು ನೋಡುತ್ತಿರಬಹುದು. ನೀವು ಪರ್ವತ ಪ್ರದೇಶಗಳಲ್ಲಿ ಅಲೆದಾಡುತ್ತಿರಬಹುದು. ಕೆಲವರು ನದಿಗಳು, ಜಲಪಾತಗಳು, ಕೊಳಗಳ, ಸಾಗರಗಳು ಇತ್ಯಾದಿಗಳನ್ನು ನೋಡುತ್ತಿರಬಹುದು. ಕೆಲವರು ತಮ್ಮ ಕನಸಿನಲ್ಲಿ ಶುಭ ಪ್ರಾಣಿಗಳು ಮತ್ತು ಪಕ್ಷಿಗಳನ್ನು ನೋಡುತ್ತಿರಬಹುದು. ಎಲ್ಲೋ ಈ ರಾಶಿಯವರ ಜೀವನದಲ್ಲಿ ಒಳ್ಳೆಯ ಸಮಯಗಳು ಬರಲಿರುವಾಗ ದೇವರು ನಮಗೆ ಕನಸುಗಳ ಮೂಲಕ ಅಂತಹ ಕೆಲವು ಚಿಹ್ನೆಗಳನ್ನು ನೀಡಲು ಪ್ರಾರಂಭಿಸುತ್ತಾನೆ. ಆದರೆ ಕೆಲವರು ಆ ಚಿಹ್ನೆಗಳನ್ನು ಅರ್ಥ ಮಾಡಿಕೊಂಡರೆ ಅವರ ಜೀವನವು ರೂಪಾಂತರಗೊಳ್ಳುತ್ತದೆ. ಒಬ್ಬರು ಸಂತೋಷ ಪಡುತ್ತಾರೆ. ಕೆಲವರು ಆ ಚಿಹ್ನೆಯನ್ನು ಕನಸು ಎಂದು ತಪ್ಪಾಗಿ ಭಾವಿಸುತ್ತಾರೆ ಮತ್ತು ಇದೇ ಜನರು ಯಾವುದೋ ರೀತಿಯ ಪಿತೂರಿಯಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತಾರೆ. ಏಕೆಂದರೆ ಜಗತ್ತಿನಲ್ಲಿ ಲಕ್ಷಾಂತರ ಇದೆ. ಈ ರಾಶಿಯವರು ಇದ್ದಾರೆ. ಎಲ್ಲರೂ ಏಳಿಗೆ ಹೊಂದಲು ಸಾಧ್ಯವಿಲ್ಲ. ಆದರೆ ನೀವು ತುಂಬ ಅದೃಷ್ಟವಂತರು. ದೇವರ ದಯೆಯಿಂದ, ಶನಿದೇವರ ದಯೆಯಿಂದ ಈ ವಿಡಿಯೋ ನಿಮ್ಮನ್ನು ತಲುಪಿದೆ ಮತ್ತು ನೀವು ಅದನ್ನು ವೀಕ್ಷಿಸುತ್ತಿದ್ದೀರಿ. ಅದನ್ನು ನಿರ್ಲಕ್ಷಿಸಲು ಪ್ರಯತ್ನಿಸಬೇಡಿ. ನೀವು ಆಕಸ್ಮಿಕವಾಗಿ ವಿಡಿಯೋದಲ್ಲಿ ಅರ್ಧದಷ್ಟು ಹಣವನ್ನು ಬಿಟ್ಟರೆ ನೀವು ಪಿತೂರಿಯಿಂದ ತಪ್ಪಿಸಿಕೊಳ್ಳಲು ವಿಫಲರಾಗುತ್ತೀರಿ. ಆಗ ನೀವು ಯೋಚಿಸುವಿರಿ, ವಿಡಿಯೋ ನೋಡಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು. ಈ ಎಚ್ಚರಿಕೆ ಮತ್ತು ಪರಿಹಾರವನ್ನು ಪಾಲಿಸಿದರೆ ನಾನು ಸಮಸ್ಯೆಯಿಂದ ಹೊರಬರುತ್ತಿದ್ದೆ. ಆದ್ದರಿಂದ ವಿಶೇಷವಾಗಿ ಇಲ್ಲಿ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮತ್ತು ನನ್ನ ಕಾಮೆಂಟ್ ವಿಭಾಗದಲ್ಲಿ ಪ್ರಾಮಾಣಿಕ ಹೃದಯದಿಂದ ಬರೆಯುವವರು ಶನಿದೇವ ನಿಮ್ಮ ಎಲ್ಲ ಆಸೆಗಳನ್ನು ಒಂದೊಂದಾಗಿ ಪೂರೈಸಲಿದ್ದಾರೆ. ಆದ್ದರಿಂದ ಖಂಡಿತವಾಗಿಯೂ ಜೈ ಶನಿದೇವ ಎಂದು ಬರೆಯಿರಿ. ಏಕೆಂದರೆ ಶನಿ ಪ್ರಸ್ತುತ ನಿಮ್ಮ ಲಗ್ನದಲ್ಲಿದ್ದಾನೆ. ಹಾಗಾದರೆ ಶನಿ ಏನು ಮಾಡುತ್ತಾನೆ? ಕಳೆದ 2.5 ವರ್ಷಗಳಿಂದ ನೀವು ಪಟ್ಟ ಎಲ್ಲ ಕಠಿಣ ಪರಿಶ್ರಮ ಮತ್ತು ಪ್ರಯತ್ನಕ್ಕೆ ಧನ್ಯವಾದಗಳು. ಗುರುವಿನ ಆಶೀರ್ವಾದದಿಂದ ನೀವು ಈಗ ಅದರ ಪ್ರತಿಫಲವನ್ನು ಪಡೆಯಲಿದ್ದೀರಿ. ಕಾರಣವೇನೆಂದರೆ ಶನಿಯು ಒಂದು ರೀತಿಯಲ್ಲಿ ಈ ರಾಶಿಯವರ ಕರ್ಮಗಳ ಫಲವನ್ನು ನೀಡುವವನು. ಅವರು ನ್ಯಾಯವಂತರು. ಆದ್ದರಿಂದ ಶನಿಯು ನೀವು ಮಾಡಿದ ಕಠಿಣ ಪರಿಶ್ರಮವನ್ನು ಗಮನಿಸುತ್ತಿದ್ದಾರೆ ಮತ್ತು ಶನಿಯು ಈ ರಾಶಿಯವರೊಂದಿಗೆ ಸಂತೋಷವಾಗಿರುತ್ತಾನೆ. ಏಕೆಂದರೆ ಈ 6 ತಿಂಗಳಲ್ಲಿ ನೀವು ಈ ರಾಶಿಯವರ ಪ್ರತಿಯೊಂದು ಕೆಲಸವನ್ನು
ಪ್ರಾಮಾಣಿಕತೆ ಮತ್ತು ಕಠಿಣ ಪರಿಶ್ರಮದಿಂದ ಮಾಡಿದ್ದೀರಿ. ನೀವು ಅದನ್ನು ಪರಿಪೂರ್ಣತೆಯಿಂದ ಮಾಡಿದ್ದೀರಿ ಮತ್ತು ಎಲ್ಲೋ ನೀವು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಿದ್ದೀರಿ. ಅದು ನಿಮ್ಮ ಕುಟುಂಬ, ಹಿರಿಯರು, ಮಕ್ಕಳು ಅಥವಾ ನೀವು ಎಲ್ಲಿ ಕೆಲಸ ಮಾಡುತ್ತಿರಲಿ ಅಥವಾ ವ್ಯಾಪಾರ ಮಾಡುತ್ತಿರಲಿ, ಎಲ್ಲರ ಕಡೆಗೆ ನೀವು ನಿಮ್ಮ ಜವಾಬ್ದಾರಿಗಳನ್ನು ಪೂರೈಸಿದ್ದೀರಿ. ಈಗ ಶನಿ ಹಿಮ್ಮುಖವಾಗುವ ಮೊದಲು ಈ ರಾಶಿಯವರು ತಮ್ಮ ಕೆಲಸ, ವ್ಯವಹಾರ, ವ್ಯಾಪಾರ ಮತ್ತು ಉದ್ಯೋಗದಲ್ಲಿ ಸ್ಥಿರತೆಯನ್ನು ಪಡೆಯಲಿದ್ದಾರೆ. ಎರಡನೆಯದಾಗಿ, ನಾವು ಶನಿಯ ಬಗ್ಗೆ ಮಾತನಾಡಿದರೆ ಅದು ನಿಮ್ಮನ್ನು ಹೆಚ್ಚುವರಿ ಖರ್ಚು ಮಾಡುವಂತೆ ಮಾಡುತ್ತಿತ್ತು. ಆಗ ಎಲ್ಲೋ ನೀವು ಲಾಭ ಗಳಿಸುವಲ್ಲಿ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಿ. ನೀವು ಲಾಭಕ್ಕಾಗಿ ಶ್ರಮಿಸಿದ್ದೀರಿ, ಆದರೆ ಆ ಕಠಿಣ ಪರಿಶ್ರಮದಿಂದ ನಿಮಗೆ ಉತ್ತಮ ಫಲಿತಾಂಶಗಳು ಸಿಗುತ್ತಿರಲಿಲ್ಲ. ಆದ್ದರಿಂದ ಇಲ್ಲಿ ಜುಲೈ ತಿಂಗಳಲ್ಲಿ ಶನಿಯು ನಿಮ್ಮ ಆಸೆಗಳನ್ನು ಒಂದೊಂದಾಗಿ ಪೂರೈಸಲಿದ್ದಾನೆ. ಎಲ್ಲೋ ಅಂತಹ ಕೆಲವರು ಸಾಲವನ್ನು ಮರುಪಾವತಿಸಲು ನಿಮ್ಮ ಜೀವನದಲ್ಲಿ ಬರುತ್ತಾರೆ. ನಿಮಗೆ ಸಹಾಯ ಮಾಡುವ ಜನರ ಪಟ್ಟಿಗೆ ನೀವು ಸೇರುತ್ತೀರಿ. ಆ ಜನರು ಯಾರು? ನಾನು ಇಲ್ಲಿ ಒಂದೊಂದಾಗಿ ಎಲ್ಲ ಮಾಹಿತಿಯನ್ನು ನಿಮಗೆ ನೀಡಲಿದ್ದೇನೆ. ಶನಿಯ ಆಶೀರ್ವಾದದಿಂದ ಈ ರಾಶಿಯವರು ಸಾಲದಿಂದ ಮುಕ್ತರಾಗುತ್ತಾರೆ. ನಿಮ್ಮ ವೃತ್ತಿ ಮತ್ತು ವ್ಯವಹಾರದಲ್ಲಿ ನೀವು ಸ್ಥಿರತೆಯನ್ನು ಕಾಣುವಿರಿ. ವಿದ್ಯಾರ್ಥಿಗಳ ಬಗ್ಗೆ ಮಾತನಾಡಿದರೆ ಕೆಲವು ಅಂಕಗಳಿಂದ ಪರೀಕ್ಷೆಗಳನ್ನು ತಪ್ಪಿಸಿಕೊಂಡವರು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸನ್ನು ಪಡೆಯುತ್ತಿರಲಿಲ್ಲ. ಆದ್ದರಿಂದ 5ನೇ ಮನೆಯಲ್ಲಿ 3 ಶುಭ ಗ್ರಹಗಳ ಸಂಯೋಗವು ತ್ರಿಕೋನ ರಚನೆಯನ್ನು ರೂಪಿಸಿದೆ. 5ನೇ ಮನೆ ಶಿಕ್ಷಣ, ಜ್ಞಾನ, ಇದು ಬುದ್ಧಿಮತ್ತೆಯ ಬಗ್ಗೆ. ಆದ್ದರಿಂದ ಈಗ ನಿಮ್ಮ ಜ್ಞಾನ ಮತ್ತು ಬುದ್ಧಿಮತ್ತೆಯ ಮೂಲಕ ಈ ರಾಶಿಯ ವಿದ್ಯಾರ್ಥಿಗಳು ಸರ್ಕಾರಿ ಉದ್ಯೋಗವನ್ನು ಪಡೆಯುವ ಸಾಧ್ಯತೆ ಇದೆ. ನೀವು ಕಷ್ಟಪಟ್ಟು ಕೆಲಸ ಮಾಡಬೇಕು. ಅಲ್ಲಿಯವರೆಗೆ 3ನೇ ಮನೆಯಲ್ಲಿ ಮಂಗಳವು ಸಹೋದರ ಎಚ್ಚರಗೊಳ್ಳು ಎಂದು ಹೇಳುತ್ತಿದೆ. ನೀವು ಹೆಚ್ಚು ಪ್ರಯತ್ನಗಳನ್ನು ಮಾಡುತ್ತೀರಿ, ಏಕೆಂದರೆ ನಾನು ಇಲ್ಲಿ ಕುಳಿತು ನನ್ನ 9 ಅಂಶಗಳ ದೃಷ್ಟಿಯೊಂದಿಗೆ ನಿಮ್ಮ ಭವಿಷ್ಯವನ್ನು ನೋಡುತ್ತಿದ್ದೇನೆ. ಈ ರಾಶಿಯ ಜನರು ಮಂಗಳ ಗ್ರಹದ ಅಧಿಪತಿ ಹೇಳುವಂತೆ ಈಗ ನೀವು ಹೆಚ್ಚು ಧೈರ್ಯವನ್ನು ತೋರಿಸುತ್ತೀರಿ. ನೀವು ಹೆಚ್ಚಿನ ಕಠಿಣ ಪ್ರಯತ್ನಗಳನ್ನು ಮಾಡುತ್ತೀರಿ, ಏಕೆಂದರೆ 3ನೇ ಮನೆಯಲ್ಲಿ ಪಾಪಗ್ರಹಗಳು ಬಹಳ ಶುಭ ಫಲಿತಾಂಶಗಳನ್ನು ನೀಡುತ್ತವೆ. ಆದ್ದರಿಂದ ಮಂಗಳನ ಧೈರ್ಯದಿಂದಾಗಿ ಈ ರಾಶಿಯ ಜನರು, ವಿದ್ಯಾರ್ಥಿಗಳು, ಉದ್ಯೋಗದಲ್ಲಿರುವವರು, ವ್ಯಾಪಾರ ಮಾಡುವವರು ಎಲ್ಲರಿಗೂ ಮಂಗಳ ಗ್ರಹದಿಂದ ಶುಭ ಫಲಿತಾಂಶಗಳು ಸಿಗುತ್ತವೆ. ನಿಮ್ಮ ಅದೃಷ್ಟವು ನಿಮ್ಮನ್ನು ಅಗಾಧವಾಗಿ ಬೆಂಬಲಿಸಲಿದೆ. ಇಲ್ಲಿ ಕುಳಿತಿರುವ ಮಂಗಳವು ತನ್ನ 8ನೇ ದೃಷ್ಟಿಯೊಂದಿಗೆ ನಿಮ್ಮ ಕೆಲಸದ ಸ್ಥಳವನ್ನು ನೋಡುತ್ತಿದೆ. ಆದ್ದರಿಂದ ಪೊಲೀಸ್, ಸೈನ್ಯ, ಮಿಷನರಿ ಕೆಲಸ, ವೈದ್ಯ ಅಥವಾ ಇಂಜಿನಿಯರಿಂಗ್ ಕ್ಷೇತ್ರದಲ್ಲಿ ಅಧ್ಯಯನ ಮಾಡುತ್ತಿರುವವರು ಈ ರಾಶಿಯವರು ಇಲ್ಲಿ ಅಪಾರ ಪ್ರಯೋಜನಗಳನ್ನು ಪಡೆಯುತ್ತಾರೆ. ಅವರಿಗೆ ಆಸ್ತಿ ಪ್ರಯೋಜನಗಳು ಸಿಗುತ್ತವೆ. ನಂತರ ಎರಡನೆಯದಾಗಿ ನಾವು ನಿಮ್ಮ ಮನೆಯ 4ನೇ ಮನೆಯಲ್ಲಿ ಕುಳಿತಿರುವ ಸೂರ್ಯನ ಬಗ್ಗೆ ಮಾತನಾಡುತ್ತೇವೆ. ಕುಟುಂಬದ ಗೌರವ ಹೆಚ್ಚಾಗುತ್ತದೆ. ಸ್ವಲ್ಪ ಸಮಯದವರೆಗೆ ಯಾರೂ ನಿಮ್ಮ ನಿರ್ಧಾರಗಳನ್ನು ಕೇಳುತ್ತಿರಲಿಲ್ಲ, ನಿಮ್ಮ ಮಾತುಗಳಿಗೆ ಪ್ರಾಮುಖ್ಯತೆ ನೀಡುತ್ತಿರಲಿಲ್ಲ. ಈ ರಾಶಿಯವರಿಗೆ ಸೂರ್ಯಗ್ರಹವು ಜುಲೈ 15ರವರೆಗೆ ನೀವು ಇಲ್ಲಿ ಕುಳಿತಾಗ ಜೀವನದಲ್ಲಿ ಕಳೆದುಕೊಂಡಿದ್ದ ಗೌರವ ಮತ್ತು ಸ್ಥಾನಮಾನವನ್ನು ಹೆಚ್ಚಿಸಲಿದೆ. ಮನೆಯಲ್ಲಿ ಶುಭ ಘಟನೆಗಳು ನಡೆಯಲಿವೆ ಮತ್ತು ನಿಮ್ಮ ತಂದೆಯ ಬೆಂಬಲವನ್ನು ನೀವು ಪಡೆಯುವ ಸಾಧ್ಯತೆ ಇದೆ. ಹಾಗಾದರೆ ಆ ಜನರು ಯಾರು? ಆದ್ದರಿಂದ ನಿಮ್ಮ ತಂದೆಯ ಬೆಂಬಲದಿಂದ ಮಾತ್ರ ಕುಟುಂಬದಲ್ಲಿ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ. ಈ ರಾಶಿಯವರಿಂದಲೇ ನಿಮ್ಮ ತಂದೆಯ ಬೆಂಬಲದಿಂದ ಮಾತ್ರ ನಿಮ್ಮ ಸಾಲ ಕಡಿಮೆಯಾಗುತ್ತದೆ. ಅವರು ನಿಮಗೆ ಎಲ್ಲೋ ಸಹಾಯ ಮಾಡುತ್ತಾರೆ. ನಿಮ್ಮ ತಂದೆಯ ಬೆಂಬಲದೊಂದಿಗೆ ನೀವು ಉನ್ನತ ಶಿಕ್ಷಣಕ್ಕಾಗಿ ವಿದೇಶಕ್ಕೆ ಹೋಗಲಿದ್ದೀರಿ. ಈ ರಾಶಿಯವರಿಗೆ ದೊಡ್ಡ ಕಾಲೇಜಿನಲ್ಲಿ ಪ್ರವೇಶ ಸಿಗುತ್ತದೆ, ಏಕೆಂದರೆ ಜೀವನದಲ್ಲಿ ಯಾವಾಗಲೂ ಸಂತೋಷ ಇರುತ್ತದೆ. ಕತ್ತಲೆಯ ನಂತರ ಬೆಳಕು ಬರುತ್ತದೆ ಎಂದು ಈಗ ಅರ್ಥ ಮಾಡಿಕೊಳ್ಳಿ. ಆದ್ದರಿಂದ ನೀವು ಜೀವನದಲ್ಲಿ ಕತ್ತಲೆಯಿಂದ ಹೊರಬಂದಿದ್ದೀರಿ. 5ನೇ ಮನೆಯಲ್ಲಿ ಕುಳಿತಿರುವ ಗುರು ನಿಮ್ಮ ಜ್ಞಾನವನ್ನು ಹೆಚ್ಚಿಸುತ್ತಿದ್ದಾನೆ. ಆದ್ದರಿಂದ ಈ ರಾಶಿಯವರಿಗೆ ಜ್ಞಾನದ ಮೂಲಕ ಕತ್ತಲೆಯನ್ನು ಭೇದಿಸುವ ಮೂಲಕ ನಿಮ್ಮ ಜೀವನದಲ್ಲಿ ಬೆಳಕು ಬರಲಿದೆ.
ಬಹಳಷ್ಟು ಸಂತೋಷ ಬರಲಿದೆ. ಆಗ ಇಲ್ಲಿ ಕುಳಿತಿರುವ ಸೂರ್ಯ ನಿಮ್ಮ ವೃತ್ತಿ ಜೀವನದ ಮನೆಯನ್ನು ನೋಡುತ್ತಿದ್ದಾನೆ. ಈ ರಾಶಿಯವರಿಗೆ ನಿಮ್ಮ ವೃತ್ತಿ ಜೀವನದ ಎಲ್ಲೋ ನೀವು ಕಷ್ಟಪಟ್ಟು ಕೆಲಸ ಮಾಡುತ್ತಿದ್ದೀರಿ. ಆದರೆ ಈಗ ನಿಮ್ಮ ಕಠಿಣ ಪರಿಶ್ರಮದ ಫಲವನ್ನು ಬೇರೆಯವರು ಕಸಿದುಕೊಳ್ಳುತ್ತಿದ್ದಾರೆ. ನಿಮ್ಮ ಸಹೋದ್ಯೋಗಿಗಳ ಕೆಲಸವನ್ನು ಮೆಚ್ಚಲಾಗುತ್ತಿದೆ. ಜನರು ನಿಮ್ಮನ್ನು ಇಷ್ಟಪಡಲಿಲ್ಲ, ನಿಮ್ಮ ಮಾತುಗಳನ್ನು ಗೌರವಿಸಲಿಲ್ಲ. ಆದರೆ ಇಲ್ಲಿ ಈ ರಾಶಿಯವರೇ ಸೂರ್ಯನ ಆಶೀರ್ವಾದದಿಂದ ನಿಮ್ಮ ಬಾಸ್, ಅದು ಯಾರೇ ಆಗಿರಲಿ, ನಿಮ್ಮ ಮಾತುಗಳನ್ನು ಮೆಚ್ಚುತ್ತಾರೆ ಮತ್ತು ಸ್ವೀಕರಿಸುತ್ತಾರೆ. ಜುಲೈ ತಿಂಗಳಲ್ಲಿ ನೀವು ನಾಯಕತ್ವದ ಪಾತ್ರದಲ್ಲಿ ಹೆಸರು, ಖ್ಯಾತಿ ಮತ್ತು ಸ್ಥಾನಮಾನದೊಂದಿಗೆ ಕಾಣಿಸಿಕೊಳ್ಳಲಿದ್ದೀರಿ. ನಂತರ ನಾವು ಈ ರಾಶಿಯವರಿಗೆ 3ನೇ ಮತ್ತು 4ನೇ ದೊಡ್ಡ ಒಳ್ಳೆಯ ಸುದ್ದಿ ಬಗ್ಗೆ ಮಾತನಾಡುತ್ತೇವೆ. ಇದು ಗುರು, ಜ್ಞಾನವನ್ನು ಸೂಚಿಸುವ ಗ್ರಹಗಳು ಉತ್ತುಂಗದಲ್ಲಿವೆ. ಗುರುವು ಪುಷ್ಯ ನಕ್ಷತ್ರದಲ್ಲಿದ್ದು ಈ ರಾಶಿಯವರಿಗೆ ಇದು ಅತ್ಯಂತ ಶುಭ ಸ್ಥಾನವಾಗಿದೆ. ಜ್ಞಾನದ ಮೂಲಕ ನೀವು ಹೃದಯಗಳನ್ನು ಗೆಲ್ಲುವಿರಿ. ನಿಮ್ಮ ಬುದ್ಧಿಶಕ್ತಿ ತೆರೆದುಕೊಳ್ಳುತ್ತದೆ. ಒಳ್ಳೆಯ ಕಾರ್ಯಗಳ ದೇವರು ಗುರುವು ನಿಮ್ಮ ಇಂದಿನ ಕರ್ಮವನ್ನು ಜಾಗೃತಗೊಳಿಸಿದ್ದಾನೆ. ನಿಮ್ಮ ಇಂದಿನ ಕರ್ಮಗಳ ಶುಭ ಫಲಿತಾಂಶಗಳು ಈಗ ನಿಮ್ಮ ಜೀವನದಲ್ಲಿ ಸಾಗಲು ಸಹಾಯ ಮಾಡುತ್ತವೆ. ಈ ರಾಶಿಯವರು ಜನರು ಶೀಘ್ರದಲ್ಲೇ ಗುರುವಿನ ಆಗಮನವನ್ನು ಅನುಭವಿಸುತ್ತಾರೆ. ಹೌದು, ಇದು ಗುರುವಿನ ರೂಪದಲ್ಲಿ 2ನೆಯ ವ್ಯಕ್ತಿ ನಿಮ್ಮ ಜೀವನದಲ್ಲಿ ಬನ್ನಿ. ಪಂಡಿತರಾಗಿರಲಿ, ಪುರೋಹಿತರಾಗಿರಲಿ, ಜ್ಯೋತಿಷಿಯಾಗಿರಲಿ, ನಿಮ್ಮ ಜೀವನವನ್ನು ಬೆಳಕಿನಿಂದ ತುಂಬಿಸಿ ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯುವ ಗುರುವನ್ನು ನೀವು ಕಾಣುವಿರಿ. ಆಗ ಶುಕ್ರ ಗ್ರಹವು ಐಷಾರಾಮಿ ಮತ್ತು ಸಂಪತ್ತಿನ ಅಂಶವಾಗಿದೆ. ಅದು ಹೆಂಡತಿಯ ರೂಪದಲ್ಲಿರಲಿ, ಒಳ್ಳೆಯ ವ್ಯಕ್ತಿಯ ರೂಪದಲ್ಲಿರಲಿ, ವೃದ್ಧ ಮಹಿಳೆಯ ರೂಪದಲ್ಲಿರಲಿ, ಈ ಜನರು ನಿಮಗೆ ಎಲ್ಲೋ ಸಹಾಯ ಮಾಡಲಿದ್ದಾರೆ. ಈ ಜುಲೈ ತಿಂಗಳು ಈ ರಾಶಿಯವರಿಗೆ ನಿಮ್ಮನ್ನು ನದಿ ದಾಟಿಸುತ್ತಾರೆ ಮತ್ತು ಸ್ವಲ್ಪ ಸಮಯದಿಂದ ಜನರು ನಿಮ್ಮನ್ನು ಇಷ್ಟಪಡುತ್ತಿಲ್ಲ. ಅದು ನಿಮ್ಮ ಕುಟುಂಬ ಸದಸ್ಯರಾಗಿರಲಿ, ಬಾಸ್ ಆಗಿರಲಿ, ಸಹೋದ್ಯೋಗಿಗಳಾಗಿರಲಿ, ನಂತರ ಶುಕ್ರನ ಆಕರ್ಷಣೆಯಾಗಿರಲಿ. ನಿಮ್ಮ ಆಕರ್ಷಣೆಯಿಂದಾಗಿ ಜನರು ನಿಮ್ಮನ್ನು ಕೇಳುತ್ತಾರೆ ಮತ್ತು ಗೌರವಿಸುತ್ತಾರೆ. ಅವರು ನಿಮ್ಮನ್ನು ಕೇಳಬೇಕಾಗುತ್ತದೆ ಮತ್ತು ಈ 2 ಗ್ರಹಗಳು 3 ಗ್ರಹಗಳೊಂದಿಗೆ ನಿಮ್ಮ ಆಸೆಗಳನ್ನು ಈಡೇರಿಸುವ ಮನೆಯನ್ನು ನೋಡುತ್ತೇವೆ. ಆದ್ದರಿಂದ ನಿಮ್ಮ ಆಸೆಗಳನ್ನು ಈಡೇರುತ್ತವೆ. ಎಲ್ಲೋ ಜ್ಞಾನದ ಮೂಲಕ, ನಿಮ್ಮ ಆಕರ್ಷಣೆಗಳ ಮೂಲಕ 11ನೇ ಮನೆ ನಿಮ್ಮ ಸಾಮಾಜಿಕ ವಲಯವನ್ನು ಪ್ರತಿನಿಧಿಸುತ್ತದೆ. ಆದ್ದರಿಂದ ನಿಮ್ಮಿಂದ ದೂರವಿದ್ದವರು ಈಗ ನಿಮ್ಮ ಜ್ಞಾನ ಮತ್ತು ಆಕರ್ಷಣೆಯ ಮೂಲಕ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸುತ್ತಾರೆ. ಮೀನ ಮತ್ತು ಜುಲೈ ತಿಂಗಳು ನಿಮಗೆ ಬಹಳಷ್ಟು ಬಿಟ್ಟು ಹೋಗಲಿದೆ. ಆದರೆ ಅದೇ ಸಮಯದಲ್ಲಿ ಬುಧವು ಹಿಮ್ಮುಖವಾಗಿ ಚಲಿಸುತ್ತಿದೆ. ಆದ್ದರಿಂದ ಒಂದು ಗ್ರಹವು ಹಿಮ್ಮುಖವಾದಾಗಲೆಲ್ಲ ಅದರ ಫಲಿತಾಂಶಗಳು 10 ಪಟ್ಟು ಹೆಚ್ಚಾಗುತ್ತವೆ. ಬುಧನು ನಿಮ್ಮ ಸೌಕರ್ಯ, ಅನುಕೂಲತೆ ಮತ್ತು ವ್ಯವಹಾರ ಮನೆಯ ಅಂಶವಾಗಿದೆ. ಆದ್ದರಿಂದ ಅದು ಹಿಮ್ಮುಖವಾದಾಗ ಸೂರ್ಯನೊಂದಿಗೆ 4ನೇ ಮನೆಯ 70% ಫಲಿತಾಂಶಗಳನ್ನು ನೀಡಬೇಕು. ಹಾಗಾದರೆ ಬುಧನ ಶುಭ ಫಲಿತಾಂಶಗಳಿಂದ ಈ ರಾಶಿಯವರಿಗೆ ಏನಾಗುತ್ತದೆ? ಇಲ್ಲಿ ಮನೆಗೆ ಸಂಬಂಧಿಸಿದ ಅಪೂರ್ಣ ಕೆಲಸ ನಿಂತು ಹೋಗಿತ್ತು. ನಿರ್ಮಿಸಲು ಹೊರಟಿದ್ದು ನಿಮ್ಮ ಮನೆ ನಿಂತು ಹೋಗಿತ್ತು. ನೀವು ಫ್ಲಾಟ್ ಖರೀದಿಸುವಲ್ಲಿ ತೊಂದರೆಗಳನ್ನು ಎದುರಿಸುತ್ತಿರುವ ಸಾಧ್ಯತೆ ಇದೆ. ನೀವು ವಾಹನವನ್ನು ಖರೀದಿಸಲು ಸಾಧ್ಯವಾಗಲಿಲ್ಲ. ಆದ್ದರಿಂದ ಯಾವುದೇ ಗ್ರಹವು ಮೇಕೆಯಾದಾಗ ಅದು ಹೇಳುತ್ತದೆ, ಸಹೋದರ, ನೀನು ಹಿಂದೆ ಯಾವುದೇ ಕೆಲಸ ಮಾಡಿದ್ದರೂ ಬಾಕಿ ಇದ್ದುದನ್ನು ತೆರವುಗೊಳಿಸಿ. ಇಲ್ಲಿ ಮನೆ ಖರೀದಿಸುವ ಕನಸು ಈಡೇರುತ್ತದೆ. ವಾಹನ ಖರೀದಿಸುವ ಕನಸು ಈಡೇರುತ್ತದೆ. ಇಲ್ಲಿ ಎಲ್ಲೋ ಮನೆಗೆ ಸಂತೋಷ ಬರಲಿದೆ. ಮತ್ತು 2ನೇಯದಾಗಿ 7ನೇ ಮನೆ ವ್ಯವಹಾರಕ್ಕಾಗಿ ಜೀವನ ಸಂಗಾತಿಯೊಂದಿಗೆ ಸಹ ಉತ್ತಮ ಬಾಂಧವ್ಯ ಇರುತ್ತದೆ. ಇದೀಗ ವ್ಯಾಪಾರ ಪಾಲುದಾರರೊಂದಿಗೆ ಸಹ ಉತ್ತಮ ಬಾಂಧವ್ಯ ಇರುತ್ತದೆ. ಎಲ್ಲೋ ಅಥವಾ ಇನ್ನೊಂದು ಕಡೆ ಬುಧ ಗ್ರಹವು 5ನೇ ಮನೆಯಲ್ಲಿ ಕುಳಿತಿರುವುದರಿಂದ ಎಲ್ಲೋ ವ್ಯವಹಾರ ಬೆಳವಣಿಗೆಯಲ್ಲಿ ಹೆಚ್ಚಳವಾಗುತ್ತದೆ. ಬುದ್ಧಿಶಕ್ತಿ ಮತ್ತು ಮಾತು ವ್ಯವಹಾರವ ಅಂಶಗಳಾಗಿವೆ.
ಆದ್ದರಿಂದ ಇಲ್ಲಿ ಬುಧ ಗ್ರಹವು ತನ್ನ ಬುದ್ಧಿವಂತಿಕೆ, ಮಾತು ಮತ್ತು ವ್ಯವಹಾರದ ಮೂಲಕ ನಿಮಗೆ ಅದ್ಭುತ ಯಶಸ್ಸನ್ನು ನೀಡುತ್ತಿದೆ. ಈ ರಾಶಿಯವರಿಗೆ ಬುಧ ಗ್ರಹವು ಕೆಲವು ಪ್ರಯೋಜನಗಳನ್ನು ತರಲಿದೆ. ಈಗ ರಾಹು ಗುಪ್ತ ಶತ್ರುಗಳನ್ನು ಸಕ್ರಿಯಗೊಳಿಸಲು ಹೇಗೆ ಸಂಚು ರೂಪಿಸಿದ್ದಾನೆಂದು ಚರ್ಚಿಸೋಣ. ಜೀವನದಲ್ಲಿ ಸಂತೋಷ ಬಂದಾಗ ದುಷ್ಟ ಕಣ್ಣುಗಳಿಂದ ಅದು ಪ್ರಭಾವಿತವಾಗಲು ಹೆಚ್ಚು ಸಮಯ ತೆಗೆದುಕೊಳ್ಳುವುದಿಲ್ಲ. ಮೀನರಾಶಿಯವರೇ, ನಗುತ್ತಿರುವ ಪ್ರತಿಯೊಂದು ಮುಖವೂ ನಿಮ್ಮ ಸ್ನೇಹಿತರಲ್ಲ. ನೀವು ಒಳ್ಳೆಯವರು ಎಂದು ಪರಿಗಣಿಸುವ ಜನರು ನಗುತ್ತಾ ಬರುವವರು ನಿಮ್ಮನ್ನು ಮೋಸ ಮಾಡುತ್ತಾರೆ. ಇಲ್ಲಿ 3 ಜನರು ನಿಮಗೆ ಜೀವನದಲ್ಲಿ ಸಹಾಯ ಮಾಡುತ್ತಾರೆ. ಒಬ್ಬರು ತಂದೆ, ಒಬ್ಬ ಸಹೋದರ, ಒಬ್ಬ ಗುರು ಮತ್ತು ಕೆಲವು ವಯಸ್ಸಾದ ಮಹಿಳೆಯರು. ಹೌದು, ನೀವು ಅವರ ರೂಪದಲ್ಲಿ ಯಾರಿಂದಾದರೂ ಸಹಾಯ ಪಡೆಯಲಿದ್ದೀರಿ. ಇದು ದೇವರ ಸೂಚನೆ. ಆದರೆ ಕೆಲವರು ಪಿತೂರಿ ಮಾಡುತ್ತಾರೆ. ಅದು ನಿಮ್ಮ ವ್ಯವಹಾರದ ಸ್ಥಳದಲ್ಲಿರಬಹುದು. ಸೂರ್ಯ ಇಲ್ಲಿ ನೋಡುತ್ತಿದ್ದಾನೆ. ಇದು ಅಹಂಕಾರದ ಅಂಶವಾಗಿದೆ. ಆದ್ದರಿಂದ ಇಲ್ಲಿ ಕೆಲವರು ನಿಮ್ಮನ್ನು ಕೆರಳಿಸಲು ಮತ್ತು ಪಿತೂರಿಯಲ್ಲಿ ಸಿಲುಕಿಸಲು ಪ್ರಯತ್ನಿಸುತ್ತಾರೆ. ಆದ್ದರಿಂದ ಈ ರಾಶಿಯವರೇ, ನೀವು ನಿಮ್ಮ ಅಹಂಕಾರ, ದುರಹಂಕಾರ ಮತ್ತು ಕೋಪವನ್ನು ಸಂಪೂರ್ಣವಾಗಿ ಬದಿಗಿಡಬೇಕು. ನೀವು ಇದರ ಬಗ್ಗೆ ಜಾಗರೂಕರಾಗಿರಬೇಕು. ಕೆಲವರು ನಿಮ್ಮನ್ನು ಅಸೂಯೆ ಪಡುವಂತೆ ಮಾಡಲು ಪ್ರಯತ್ನಿಸುತ್ತಾರೆ, ಏಕೆಂದರೆ ನೀವು ಪ್ರಗತಿ ಹೊಂದಿದಾಗ ಅವರು ನಿಮ್ಮ ಬಗ್ಗೆ ಅಸೂಯೆ ಪಡುತ್ತಾರೆ. ಆದ್ದರಿಂದ ಅವರು ನಿಮ್ಮನ್ನು ಅಂತಹ ತಪ್ಪನ್ನು ಮಾಡಲು ಏನಾದರೂ ಪ್ರಯತ್ನಿಸುತ್ತಾರೆ. ಅವನು ನಿಮ್ಮನ್ನು ಅದರಲ್ಲಿ ಸಿಲುಕಿಸಲು ಸಂಚು ಹೂಡಬಹುದು. ಆದ್ದರಿಂದ ನೀವು ನಿಮ್ಮ ಅಹಂಕಾರ, ನಿಮ್ಮ ಮಾತು, ನಿಮ್ಮ ಕೋಪ, ನಿಮ್ಮ ದುರಹಂಕಾರವನ್ನು ಇಲ್ಲಿ ಸ್ವಲ್ಪ ನಿಯಂತ್ರಿಸಬೇಕು. ಇಲ್ಲದಿದ್ದರೆ ಪರಿಸ್ಥಿತಿ ತುಂಬ ಚೆನ್ನಾಗಿದೆ. ಈಗ ಪರಿಹಾರವಾಗಿ ಏನು ಮಾಡಬೇಕು ಎಂಬುದರ ಕುರಿತು ಮಾತನಾಡೋಣ. ಏಕೆಂದರೆ ಹಿಮ್ಮುಖ ಗ್ರಹಗಳ ದುರುದ್ದೇಶಪೂರಿತ ಪರಿಣಾಮವು ಜೀವನದಲ್ಲಿಯೂ ಕಂಡುಬರುತ್ತದೆ. ಆದ್ದರಿಂದ ಇಲ್ಲಿ ಈ ರಾಶಿಯವರು ನೀವು 1 ತಿಂಗಳ ಅವಧಿಯಲ್ಲಿ ವಿಷ್ಣು ಸಹಸ್ರನಾಮವನ್ನು ಹೆಚ್ಚು ಪಠಿಸಿದಷ್ಟು ನಿಮ್ಮ ಜೀವನದಲ್ಲಿ ಎಲ್ಲ ಸಂತೋಷ, ಶುಭ ಚಿಹ್ನೆಗಳು ಮತ್ತು ನಾರಾಯಣನ ಆಶೀರ್ವಾದಗಳು ಒಂದೊಂದಾಗಿ ಸಿಗಲು ಪ್ರಾರಂಭಿಸುತ್ತವೆ. ಎರಡನೆಯದಾಗಿ ಇಲ್ಲಿ ಏನು ಮಾಡಬೇಕು? ಈ ರಾಶಿಯವರಿಗೆ ಶನಿವಾರ ಸಂಜೆ ರಾಹು ಮತ್ತು ಶನಿಯ ಪರಿಹಾರವನ್ನು ನಾನು ನಿಮಗೆ ನೀಡುತ್ತಿದ್ದೇನೆ. ಇಲ್ಲಿ ಕುಳಿತಿರುವ ರಾಹು ಗ್ರಹವು ನಿಮ್ಮ ಖರ್ಚುಗಳನ್ನು ಹೆಚ್ಚಿಸುತ್ತದೆ. ಶನಿವಾರ ಸಂಜೆ ದೇವಾಲಯದ ಹೊರಗೆ ಕುಳಿತಿರುವ ಬಡವರಿಗೆ ನೀವು ಸ್ವಲ್ಪ ಉಪ್ಪು ಆಹಾರವನ್ನು ನೀಡುವುದನ್ನು ಖಚಿತಪಡಿಸಿಕೊಂಡರೆ ಅದನ್ನು ಪ್ರಯತ್ನಿಸಿ ಮತ್ತು 24 ಗಂಟೆಗಳ ನಂತರ ನೀವು ಫಲಿತಾಂಶಗಳನ್ನು ಪಡೆಯಲು ಪ್ರಾರಂಭಿಸುತ್ತೀರಿ. ಆದ್ದರಿಂದ ಇಲ್ಲಿ ಪಿತೂರಿಯನ್ನು ತಪ್ಪಿಸಲು ಆಹಾರವನ್ನು ದಾನ ಮಾಡುವುದಕ್ಕಿಂತ ದೊಡ್ಡ ದಾನ ಇನ್ನೊಂದಿಲ್ಲ ಎಂದು ಹೇಳಲಾಗುತ್ತದೆ. 12ನೇ ಮನೆಯು ದಾನದ ಮನೆಯಾಗಿದೆ. ಆದ್ದರಿಂದ ಎಲ್ಲೋ ಅಥವಾ ಇನ್ನೊಂದರಲ್ಲಿ ಶನಿಯ ರಾಶಿಚಕ್ರ ಚಿಹ್ನೆಯು ಅಲ್ಲಿಯೇ ಇರುತ್ತದೆ. ರಾಹು ಇಲ್ಲಿ ಕುಳಿತಿದ್ದರೆ ನೀವು ಶನಿ ಗ್ರಹ, ಅಂದರೆ ಬಡ ಕಾರ್ಮಿಕರು ಮತ್ತು ಭಿಕ್ಷುಕರು, ನೀವು ಅವರಿಗೆ ಸ್ವಲ್ಪ ಉಪ್ಪು ಆಹಾರವನ್ನು ದಾನ ನೀಡಿದರೆ ನಿಮಗೆ ಈ ಎರಡರ ನಕಾರಾತ್ಮಕ ಪರಿಣಾಮವು ಸಿಗುವುದಿಲ್ಲ. ಶನಿ ಗ್ರಹವು ಸಂತೋಷವಾಗಿದೆ ಮತ್ತು ಅದು ಹಿಮ್ಮುಖವಾಗುವ ಮೊದಲು ನಿಮ್ಮ ಜೀವನದಲ್ಲಿ ಬಹಳಷ್ಟು ಸಂತೋಷವನ್ನು ತರಲಿದೆ. ಇದರೊಂದಿಗೆ ಇಲ್ಲಿ ನೀವು ಗುರುಗ್ರಹವನ್ನು ಪೂಜಿಸಬೇಕು. ಬುಧವಾರ ಗುರು ಬುಧ ಈ ಬುಧ ಗ್ರಹಕ್ಕೆ ಹಿಮ್ಮುಖವಾಗಿದೆ. ಇದರೊಂದಿಗೆ ವಿಷ್ಣು ಸಾಷ್ಟಾಂಗ ಪಠಣದೊಂದಿಗೆ ಜನರು ಇದನ್ನು ಮಾಡಲು ಸಾಧ್ಯವಿಲ್ಲ. ಲಕ್ಷ್ಮೀ ಪಾರಾಯಣ, ನಮೋ ನಮಃ ಮಂತ್ರವನ್ನು ಪಠಿಸಿ ಬುಧವಾರ ತಾಯಿಯ ಹಸುವಿಗೆ ಹಸಿರು ಮೇವನ್ನು ನೀಡಿ. ನೀವು ಅವರಿಗೆ ಪ್ರತಿದಿನ ರೊಟ್ಟಿ ತಿನ್ನಿಸಲು ಸಾಧ್ಯವಾದರೆ, ನೀವು ಈ ರಾಶಿಯವರಾಗಿದ್ದರೆ ಅದು ನಿಮಗೆ ತುಂಬ ಶುಭ ಸನ್ನಿವೇಶವಾಗಿರುತ್ತದೆ. ನೀವು ಎಲ್ಲ ಮಾಹಿತಿಯನ್ನು ಪಡೆಯುತ್ತೀರಿ. ನೀವು ಎಲ್ಲ ಪರಿಹಾರಗಳನ್ನು ಪಡೆಯುತ್ತೀರಿ. ಈ ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ನನ್ನ ಎಲ್ಲ ವೀಕ್ಷಕರಿಗೆ ಹೃತ್ಪೂರ್ವಕ ವಂದನೆಗಳು. ಧನ್ಯವಾದಗಳು. ಜೈ ಶ್ರೀರಾಮ್. ಹರ ಹರ ಮಹಾದೇವ್. ಜೈ ಮಹಾಕಾಳ್.